ಗುಡ್ ಈವ್ನಿಂಗ್. ಥಾಂಡೈಕ್ ಅನ್ನುವಂಥ ಪಾಶ್ಚಾತ್ಯ ಮನೋವಿಜ್ಞಾನಿ 3 ಕಲಿಕಾ ನಿಯಮಗಳನ್ನು ಹೇಳ್ತಾನೆ. ತರಗತಿ ಕೊಠಡಿ ಒಳಗೆ ಮನೋವಿಜ್ಞಾನ ಕಲಿಯುವಂತಹ ಮಕ್ಕಳು ಈ 3 ನಿಯಮಗಳನ್ನು ತಪ್ಪದೇ ಅಧ್ಯಯನ ಮಾಡಿರ್ತಾರೆ. ಯಾರು ಈ 3 ನಿಯಮಗಳನ್ನು ಅಧ್ಯಯನ ಮಾಡಿರ್ತಾರೆ ಅವರು ಜೀವನದಲ್ಲಿ ಬಹುಶಃ ಯಶಸ್ವಿ ಆಗ್ತಾರೆ. ಹಾಗೇ ಆಗ್ತಾರಂತಲ್ಲ, ಆಗ್ತಾರೆ ಕೂಡ. ಏನು 3 ನಿಯಮಗಳು? ಒಂದು ಮಗು ಕಲಿಕೆಯಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದರೆ ಶಾಲೆ ಒಳಗೆ ಏಳ್ಗೆಯನ್ನು ಕಾಣಬೇಕು, ಸರ್ವಾಂಗೀಣ ವಿಕಾಸ ಹೊಂದಬೇಕು ಅಂತಂದರೆ ಈ 3 ನಿಯಮಗಳನ್ನು ತಪ್ಪದೇ ಅಧ್ಯಯನ ಮಾಡಬೇಕು ಕೂಡ ಮತ್ತು ಪಾಲಿಸಬೇಕು. ಯಾವುವು 3 ನಿಯಮಗಳು ಅಂತಂದರೆ, ಒಂದು ಸಿದ್ಧತಾ ನಿಯಮ. ಮೊದಲೇದು ಸಿದ್ಧತಾ ನಿಯಮ, ಎರಡನೇದು ಅಭ್ಯಾಸ ನಿಯಮ, ಎರಡನೇದು. ಮೂರನೇದು ಪರಿಣಾಮ ನಿಯಮ ಅಂಥೇಳಿ. ಮೂರನೇದು ಪರಿಣಾಮ ನಿಯಮ. ಮೊದಲನೇದು ನೋಡ್ರಿ, ಸಿದ್ಧತೆ. ಕಲಿಯೋಕೆ ಬಂದಂಥ ಪ್ರತಿಯೊಂದು ಮಗು ತರಗತಿ ಕೊಠಡಿಯೊಳಗೆ ಬಂದಾಗ ಮಾನಸಿಕವಾಗಿ ಸಿದ್ಧವಾಗಿರಬೇಕಾಗ್ತದೆ. ಯಾವ ವಿಷಯವನ್ನು ಈ ಅವಧಿ ಒಳಗೆ ನಾನು ಕಲಿತಾ ಇದ್ದೇನೆ, ಅದನ್ನು ನಾನು ಕಲೀಲೇಬೇಕು, ಇವತ್ತು ಅದನ್ನು ತಿಳ್ಕೊಳ್ಳೇಬೇಕು ಅನ್ನುವಂಥ ಆಸಕ್ತಿ, ಕುತೂಹಲ, ಅಭಿರುಚಿ ಎಲ್ಲವನ್ನು ಇಟ್ಕೊಂಡು ಗಮನವನ್ನು ಅಲ್ಲೇ ಕೇಂದ್ರೀಕರಿಸ್ಕೊಂಡು ಆ ವಿಷಯದ ಕಡೆ ಲಕ್ಷ್ಯ ಕೊಟ್ಟರೆ ಆ ವಿಷಯ ಬಲು ಬೇಗ ಆತನಿಗೆ ಒಲಿತದೆ. ಇದು ಸಿದ್ಧತಾ ನಿಯಮ. ಸಿದ್ಧತೆ ಇಲ್ಲದೇ ಒಳಗಡೆ ಬಂದರೆ ಮಕ್ಕಳಿರ್ತಾರೆ, ದೇಹ ಮಾತ್ರ ತರಗತಿ ಕೊಠಡಿಯೊಳಗೆ ಕೂತಿರ್ತದೆ, ಅವ್ರ ಮನಸ್ಸು ಇಡೀ ಎಲ್ಲೆಲ್ಲೋ ಸುತ್ತಾಡಿಕೊಂಡು ಹರಟಿ ಹೊಡಿತಿರ್ತದೆ, ಏನೇನೋ ಮಾಡ್ತಿರ್ತದೆ. ಅವ್ರ ಲೋಕದೊಳಗೆ ಅವರಿದ್ದು ಬಿಟ್ಟರೆ ಅಲ್ಲಿ ಆತ ಕಲಿಯೋಕೆ ಸಿದ್ಧನಾಗಿಲ್ಲ. ಅದಕ್ಕೋಸ್ಕರ ಆತ ಎಷ್ಟೇ ಹೊತ್ತು ತರಗತಿಯೊಳಗೆ ಕೂತ್ಕೊಂಡ್ರೂ ಕೂಡ ಆ ವಿಷಯ ಅವನಿಗೆ ಮನಸ್ಸಲ್ಲಿ ಹೋಗೋದೇ ಇಲ್ಲ. ಅದು ಸ್ಥಿರವಾಗಿ ನಿಲ್ಲೋದಂತೂ ಸಾಧ್ಯನೇ ಇಲ್ಲ. ತಿಳುವಳಿಕೆನೇ ಬರಲ್ಲ ಆ ವಿಷಯದ ಬಗ್ಗೆ ಆತನಿಗೆ. ಅದಕ್ಕೆ ಯಾವುದೇ ವಿಷಯವನ್ನು ಕಲಿಬೇಕು ಅಂತಂದರೆ ಮಾನಸಿಕವಾಗಿ ಸಿದ್ಧನಾಗಿ ಒಳಗಡೆ ಮಗು ಬರಬೇಕಾಗ್ತದೆ. ಹಾಗೆಯೇ ಇದನ್ನು ಜೀವನಕ್ಕೂ ಕೂಡ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತಂದರೆ, ಹುಟ್ಟಿ ಬಂದೀವಿ ಮನುಷ್ಯರಾಗಿನೋ ಏನೋ ಆಗಿನೋ ಹುಟ್ಟು ಬಂದೀವಿ, ಅದರಲ್ಲೂ ವಿಶೇಷವಾಗಿ ಮನುಷ್ಯರಿಗೆ ಇದು ಹೆಚ್ಚು ಅಪ್ಲೈ ಆಗುವಂಥದ್ದು. ಹುಟ್ಟಿ ಬಂದೀವಿ ಅಂದಮೇಲೆ ಜೀವನ ಮಾಡಲೇಬೇಕು. ಜೀವನ ಮಾಡಬೇಕು ಅಂತಂದರೆ ಸಕಲ ಎಲ್ಲದಕ್ಕೂ ಸಿದ್ಧ ಆಗಲೇಬೇಕು. ನಾವು ಜೀವನದಲ್ಲಿ ಬರುವಂಥ ಸಾಕಷ್ಟು ಘಟನೆಗಳನ್ನು ಎದುರಿಸೋಕೆ, ಅವುಗಳನ್ನು ಪಡ್ಕೊಳ್ಳೋಕೆ, ಯಶಸ್ಸನ್ನು ಸಾಧಿಸೋಕೆ, ಸೋಲುಗಳನ್ನು ನಾವು ಅರ್ಥ ಮಾಡಿಕೊಂಡು ಅವುಗಳನ್ನು ಒಪ್ಕೊಳ್ಳೋಕೆ, ಏನೇ ಬರಲಿ ಜೀವನದೊಳಗೆ ಏರು ಇಳಿವುಗಳು, ನೋವು ನಲಿವುಗಳು ಏನಾದರೂ ಬರಲಿ ಎಲ್ಲವನ್ನು ಎದುರಿಸೋಕೆ ನಾವು ಮಾನಸಿಕವಾಗಿ ಸಿದ್ಧರಾದಾಗ ಮಾತ್ರ ಜೀವನ ನಮಗೆ ಒಲಿತದೆ. ಬರೀ ಸುಖವೂ ಇರಲ್ಲ, ದುಃಖವೂ ಇರಲ್ಲ. ಎಲ್ಲವೂ ಜೀವನದ ಹಾದಿಯೆಲ್ಲ ಮುಳ್ಳೇ ಆಗಿರಲ್ಲ, ಹೂವೇ ಆಗಿರಲ್ಲ. ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡಿ ಮುನ್ನಡೆಯೋ ಸಿದ್ಧತೆಯನ್ನು ನಾವು ಮೊದಲೇ ಮಾಡ್ಕೋಬೇಕಾಗ್ತದೆ. ಬೆಳೀತಾ 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 ಹಂತಗಳಲ್ಲಿ ಜೀವನದ 3-4 ಮಜಲುಗಳು, ಹಂತಗಳದಾವಲ್ಲ, ಶೈಶವ, ಬಾಲ್ಯ, ಯೌವನ ಅಥವಾ ತಾರುಣ್ಯ ಮತ್ತು ವೃದ್ಧಾಪ್ಯ ಅಂಥೇಳಿ. ಈ ಹಂತಗಳಲ್ಲಿ ಏನೇನು ಮಾಡ್ಕೋಬೇಕೋ, ಏನೇನು ಆಗಬೇಕೋ ಎಲ್ಲದಕ್ಕೂ ನಾವು ಸಿದ್ಧರಾಗಲೇಬೇಕಾಗ್ತದೆ. ನನಗೆ ಈ ವಯಸ್ಸಲ್ಲಿ ನನಗಿದು ಬೇಡ, ನನಗೆ ಈ ಮುಪ್ಪು ಬರೋದು ಬೇಡ, ರೋಗ ಬರೋದು ಬೇಡ, ನಾನು ಮದುವೆನೇ ಮಾಡ್ಕೊಳ್ಳಲ್ಲ, ಅವೆಲ್ಲ ಮಾಡಿಕೊಂಡ್ರೆ ಹಿಂಗಾಗ್ತದೆ ಹಂಗಾಗ್ತದೆ ಹೆದರ್ಕೊಂಡು ಕೂತ್ರೆ ಜೀವನದ ಸ್ವಾರಸ್ಯವನ್ನು ಕಳ್ಕೊಂಡು ಅರ್ಥಹೀನ ಆಗಿ ಹೋಗ್ತದೆ ಬದುಕು. ಅದರಿಂದ ಮೊದಲೇ ಈ ಸೈಕಾಲಜಿ ಸ್ಟಡಿ ಮಾಡೋರ ಉದ್ದೇಶನೇ ಇದು. ಜೀವನವನ್ನು ಹೇಗೆ ಎದುರಿಸಬೇಕು, ಅದೇನೋ ಒಂದೊಂದು ಸತಿ ವಿರಳವಾಗಿ ದೀಪದ ಕೆಳಗೆ ಕತ್ತಲೆ ಇರೋ ಹಾಗೆ ಅದನ್ನು ಬೋಧಿಸೋರ ಜೀವನನೇ ಅದು ಯಾಕೋ ಬೇಪಾರಿಯಾಗಿ ಹೋಗಿರ್ತದೆ. ಬಿಟ್ರೆ ಅದು ವಿರಳ. ಬಟ್ ಎಲ್ಲರೂ ಬಹುಶಃ ಯಶಸ್ಸನ್ನು ಸಾಧಿಸಿರ್ತಾರಂತಲೇ ಹೇಳ್ಬೋದು. ಜೀವನದೊಳಗೆ ಅನೇಕ ಆಕಸ್ಮಿಕಗಳು ಅಚಾನಕ್ ಅಂತಿರಲ್ಲ, ಅವು ಅನಿರೀಕ್ಷಿತವಾಗಿ ಬಂದುಬಿಡ್ತಾವೆ ಜೀವನಕ್ಕೆ. ಏನು ಗೊತ್ತಿಲ್ಲ ನಮಗದು ಎದುರಿಸೋದು ಹೇಗಪ್ಪ ಅಂತಲೇ ಗೊತ್ತಿಲ್ಲ. ಅದಕ್ಕೆ ನಾವು ಮೊದಲೇ ಏನು ಮಾಡ್ಕೋಬೇಕು, ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಏನು ಬರ್ತದೆ ಬರಲಿ, ಯಾರು ಬರ್ತಾರೆ ಬರಲಿ, ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ. ಅಗಲಿಕೆ ಅನ್ನೋದು ಅನಿವಾರ್ಯ. ಕೂಡೋದು ಅದೆಷ್ಟು ಅನಿರೀಕ್ಷಿತನೋ ಅಗಲಿಕೆ ಕೂಡ ಅನಿವಾರ್ಯ. ಅದು ಏನು ಬಂದಿದ್ದು ಆರಂಭಕ್ಕೆಲ್ಲ ಕೊನೆ ಇದ್ದದ್ದೇ ಅಲ್ಲ. ಇವತ್ತು ಆರಂಭ ಆಗಿದೆ ಅಂದ್ರೆ ಒಂದಿನ ಅದಕ್ಕೆ ಅಂತ್ಯ ಇದ್ದೇ ಇರ್ತದೆ ಅನ್ನೋ ಸತ್ಯವನ್ನು ಒಪ್ಕೊಳ್ಳೋಕೆ ನಾವು ಮಾನಸಿಕವಾಗಿ ಸಿದ್ಧರಾದಾಗ ಮಾತ್ರ
ಜೀವನದ ಎಲ್ಲ ಘಟನೆಗಳನ್ನು, ಎಲ್ಲ ವಿಷಯಗಳನ್ನು, ಎಲ್ಲ ನಮೂನೆಯ ಏನು ಸ್ಥಿತಿಗಳನ್ನು ಎದುರಿಸೋಕೆ ನಮಗೆ ಸಾಧ್ಯ ಆಗ್ತದೆ. ಅದಕ್ಕೆ ಮಕ್ಕಳಿಗೆ ಈ ಮಾನಸಿಕ ವಿಷಯವನ್ನು ಅಥವಾ ಮನೋವಿಷಯವನ್ನು, ಮನೋವಿಜ್ಞಾನವನ್ನು ಬೋಧನೆ ಮಾಡೋದು ಅತ್ಯಂತ ಅವಶ್ಯಕ. ಪ್ರತಿಯೊಂದು ಶಾಲಾ ತರಗತಿಗೆ ಪ್ರವೇಶ ಮಾಡುವಂಥ ಶಿಕ್ಷಕ ಈ ಮನೋವಿಜ್ಞಾನದ ಅರಿವನ್ನು ಹೊಂದಿರಬೇಕಾಗ್ತದೆ. ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವನಕ್ಕೆ ಅವನನ್ನು ಹೇಗೆ ಸಿದ್ಧ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಈತ ಅವರನ್ನು ತಿದ್ದಬೇಕಾಗ್ತದೆ, ಕಲಿಸಬೇಕಾಗ್ತದೆ, ಬೋಧಿಸಬೇಕಾಗ್ತದೆ. ಆವಾಗಲೇ ಮಕ್ಕಳ ಸರ್ವಾಂಗೀಣ ವಿಕಾಸ ಸಾಧ್ಯ. ಹೀಗೆ ಸಿದ್ಧವಾಗಿ, ಬದ್ಧನಾಗಿ, ಶುದ್ಧನಾಗಿ ವಿಷಯಕ್ಕೆ ಹೋದರೆ ವಿಷಯ ಭಾಳ ಬೇಗ ಆತನಿಗೆ ಒಲಿತದೆ. ಹಾಗೆಯೇ ಜೀವನವೂ ಕೂಡ ಮುಂದೆ ಏನು ಸಮಾಜಕ್ಕೆ ಕೊಡುಗೆಯಾಗಿ ಹೋಗ್ತಾನಲ್ಲ, ಶಿಕ್ಷಣವೆಲ್ಲವನ್ನು ಪೂರೈಸಿ, ಆವಾಗ ಈ ನಿಯಮಗಳನ್ನು ಆತ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಯಾವುದಕ್ಕೂ ವಿಚಲಿತನಾಗದೇನೆ ಧೈರ್ಯದಿಂದ ಎದುರಿಸುವಂಥ ಸಾಹಸವನ್ನು ತೋರಿಸಿ ಸಾಧನೆಯ ಮಾರ್ಗದೊಳಗೆ ಕ್ರಮಿಸಬಹುದು ಅನ್ನೋದಕ್ಕೆ ಈ ಮೊದಲನೆಯ ಸಿದ್ಧತಾ ನಿಯಮ ಬಹಳ ಪವರ್ಫುಲ್ ನಿಯಮ ಅಂತಲೇ ಹೇಳ್ಬೋದು. ಇವು 3 ಥಾಂಡೈಕನ ಪವರ್ಫುಲ್ ನಿಯಮಗಳಿವು. ಇನ್ನು ಎರಡನೇದು ಅಭ್ಯಾಸ ನಿಯಮ. ಸಿದ್ಧತೆಯಾಗಿ ಒಳಗಡೆ ಹೋದಂತಹ ಮಗು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಪದೇ ಪದೇ ಒಂದು ಸತಿ ಕಲಿತಂಥ ವಿಷಯ ಪಟ್ಟನೆ ಅದು ನಮಗೆ ರೂಢಿಗತ ಆಗಲ್ಲ, ಬೇಗ ಅರ್ಥ ಆಗಲ್ಲ. ಒಂದೊಂದು ಕಲಿಕೆ ಒಂದೊಂದು ಭಾಳ ಬೇಗ ಅರ್ಥ ಆದರೆ ಒಂದೊಂದು ಭಾಳ ದೀರ್ಘಕಾಲ ತಗೋದಿರ್ತಾವೆ ವಿಷಯಗಳು. ಹಂಗೆ ಒಂದು ವಿಷಯ ಮನದಟ್ಟಾಗಬೇಕಪ್ಪ, ಮನನ ಆಗಬೇಕು, ಮನಸ್ಸಲ್ಲಿ ದೀರ್ಘಕಾಲ ನೆನಪಿನಲ್ಲಿ ಉಳಿಬೇಕು ಅಂತಂದರೆ ಸತತ ಅಧ್ಯಯನ, ಅಭ್ಯಾಸ, ರೂಢಿ ಅಂತೀವಲ್ಲ, ಪದೇ 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 ಮಾಡಬೇಕಾಗ್ತದೆ. ನೋಡ್ರಿ, ಈಗ ಪ್ರೀ ಪ್ರೈಮರಿ ಅಂತೀವಲ್ಲ, ಮೊದಲನೇ ಈ ಮೂಲಾಕ್ಷರಗಳನ್ನೆಲ್ಲ ಕಲಿಸ್ಬೇಕಾಗ್ಯದ ಎಲ್ಲ ವಿಷಯಗಳದ್ದು. ಆ ಮೂಲಾಕ್ಷರ ಎಷ್ಟು ಸತಿ ಬರೆದು ಅಳಿಸೋದು ಬರೆಯೋದು ಮಾಡಿಸಲ್ಲ. ಹೀಗೆ ಅಭ್ಯಾಸ ರೂಢಿಯಿಂದ ಎಲ್ಲ ವಿಷಯಗಳು ಸಿದ್ಧಿಯಾಗ್ತವೆ, ಬಹಳ ಬೇಗ ಬರ್ತವೆ. ಆದ್ದರಿಂದ ಈ ಅಭ್ಯಾಸ ಪದೇ ಪದೇ ಕಠಿಣವಾದ ವಿಷಯಗಳನ್ನು ಹೆಚ್ಚು ಅಭ್ಯಾಸ ಮಾಡಬೇಕು. ಯಾವ ನಮಗೆ ಕಠಿಣ ಅನ್ನಿಸ್ತವಲ್ಲ ಮನಸ್ಸಿಗೆ, ಹೆಚ್ಚು ಅಭ್ಯಾಸ ಮಾಡಬೇಕು, ಹೆಚ್ಚು ಆಸಕ್ತಿ ತೋರಿಸ್ಬೇಕು. ಹುಟ್ಟಿನಿಂದಲೇ ಯಾರೂ ಏನನ್ನೂ ಕಲ್ತ್ಕೊಂಡು ಬಂದಿರಲ್ಲ. ಕ್ರಮೇಣ ಮೊದಲು ಅಂಬೆಗಾಲು, ಎದ್ದು ಏಳೋದು ಬೀಳೋದು, ತೊದಲು ಮಾತು, ಆಮೇಲೆ ಒಂದೊಂದು ಶಬ್ದ, ಹೀಗೆ ಕಲ್ತ್ಕೊಂಡು ನಾವು ಮಾತಾಡ್ಲಿಕ್ಕೆ ಕಲ್ತೀವಿ, ನಡೆಯೋದಕ್ಕೆ ಕಲ್ತೀವಿ, ಎಲ್ಲನೂ ಮಾಡ್ಕೊಳ್ಳೋಕೆ ಕಲ್ತೀವಲ್ಲ. ಇದು ಅಭ್ಯಾಸದಿಂದಲೇ ಬಂದಿರೋದು. ನೋಡಿ, ಮಾಡಿ, ಕೇಳಿ, ಸ್ವತಃ ಮಾಡಿ ಅಭ್ಯಾಸ ಮಾಡ್ಕೊಂಡೀವಿ, ನಮಗೆಲ್ಲನೂ ರೂಢಿಯಾಗಿದೆ. ಈಗ ಹಾಗೇ ವಿಷಯಗಳು ಕೂಡ ಮೊದಲು ಕಠಿಣ ಅನ್ನಿಸ್ತವೆ. ನಾವು ಸತತ ಅದನ್ನೇ ನಿರಂತರವಾಗಿ ಅಧ್ಯಯನ ಮಾಡ್ತಾ ಹೋದ್ವಿ, ಒಂದೇ ವಿಷಯ ನನಗೆ ಭಾಳ ಕಠಿಣದಪ್ಪ ಅನ್ನಿಸ್ತು ಅಂತಂದ್ರೆ ಅದನ್ನೇ ಪದೇ 10-6 ಸತಿ ಓದಿ 1-2 ಸತಿ ತೆಗೆದ್ರಿ ಅಂತಂದರೆ ರೂಢಿಯಾಗಿಬಿಡ್ತದೆ, ಭಾಳ ಸರಳ ಅನ್ನಿಸ್ಬಿಡ್ತದೆ. ಬ್ರಹ್ಮವಿದ್ಯೆ ಏನಲ್ಲ ಇದು, ನನಗೆ ಎಟುಕುವಂಥ ವಿದ್ಯೆನೇ ಅನ್ನಿಸಿ ಅವಾಗ ಅದು ಬಹಳ ಬೇಗ ನಿಮಗೆ ಒಲಿತದೆ ವಿಷಯ. ಹೆಂಗೆ ಜೀವನದೊಳಗೆ ಕಷ್ಟ ಕಾರ್ಪಣ್ಯಗಳು ಬರ್ತವೆ ಮನುಷ್ಯನಿಗೆ. ನಾವು ಮನೆಯಿಂದ ಆಚೆ ಎಂದೂ ಹೊರಗಡೆ ಹೋಗಿಲ್ಲಪ್ಪ ಅನ್ನೋರಿಗೂ ಕೂಡ ಹೊರಗಡೆ ಹೋಗೋ ಪ್ರಸಂಗಗಳು ಬರ್ತವೆ. ದೂರ ನಡಿಬೇಕಾದಂಥ ಪ್ರಸಂಗ ಬರ್ತದೆ ಅಂದ್ಕೊಳ್ರಿ. ಹೊಲದಲ್ಲಿ ಕೆಲಸ ಮಾಡ್ದೇ ನಮಗೆ ಮುಂದೇನೂ ಸಾಗೋದಿಲ್ಲ ಜೀವನ, ರಟ್ಟೆ ಮುರಿದು ದುಡಿದ್ರೇ ಹೊಟ್ಟೆ ತುಂಬ್ತದ ಅನ್ನೋ ಪ್ರಸಂಗಗಳು ಬರ್ತವೆ. ಎಲ್ಲರಿಗೂ ಬಿಟ್ಟಿದ್ದಲ್ಲ ಕರ್ಮ. ಇಂಥವ್ರಿಗೆ ಈ ನಿಯಮದ ನೋಡ್ರಿ, ರೂಢಿ ನಿಯಮ, ಅಭ್ಯಾಸ ನಿಯಮ 1-2-3 ದಿನ ಕಷ್ಟ ಭಾಳ. ಇದು 3-4ನೇ ದಿನ ಸರಾಗ ಒಂದಿಷ್ಟು ದಾರಿ, ಒಂದು ಅರ್ಧ ಕಿಲೋಮೀಟರ್ ನಡಿಲಾರ್ದವ 1-3 ದಿನ ಆ ದಾರಿಯೊಳಗೆ ನಡೆದು ಬಿಟ್ಟ ಅಂತಂದ್ರೆ ದಾರಿ ಸುಗಮ ಆಗ್ತದೆ, ಅವನಿಗೆ ಸಮೀಪ ಅನ್ನಿಸ್ತದೆ, ಕಾಲುಗಳು ಸಹಿತ ನೋಯಿಸೋದಿಲ್ಲ. ಹಿಂಗೆ ನಿರಂತರ ಅಭ್ಯಾಸದಿಂದ, ನಿರಂತರ ಅಧ್ಯಯನದಿಂದ, ನಿರಂತರ ರೂಢಿಯಿಂದ ವಿಷಯಗಳನ್ನು ನಾವು ಸಣ್ಣದು ಮಾಡ್ಕೋಬಹುದು, ಸರಳ ಮಾಡ್ಕೋಬಹುದು, ಸುಗಮಗೊಳಿಸ್ಕೊಳ್ಬಹುದು ಜೀವನದ ದಾರಿಯನ್ನು ಅಥವಾ ಕಲಿಕೆಯ ದಾರಿಯನ್ನು ಕೂಡ. ಹೇಳ್ತಾರಲ್ಲ, ಹಾಡ್ತಾ ರಾಗ, ಉಗುಳ್ತಾ ರೋಗ ಅಂತ. ನಾವು ಏನು ಪದೇ ಮಾಡ್ತೀವಿ ಅದನ್ನು ನಾವು ಅನುಭವಿಸ್ತೀವಿ. ಏನನ್ನು ಪದೇ ಅದನ್ನೇ ಯೋಚನೆ ಮಾಡ್ತೀವಿ, ಮುಂದೆ ನಮ್ಮ ಬದುಕು ಹಾಗೇ ಕಟ್ಕೋತೀವಿ. ನಮ್ಮ ಆಲೋಚನೆಗಳೇ ನಮ್ಮ ಮುಂದಿನ ಬದುಕು. ಇವತ್ತಿನ ಆಲೋಚನೆ ನಾಳಿನ ಬದುಕು.
ಅದಕ್ಕೆ ಇವತ್ತು ನಿನ್ನ ಮನಸ್ಸಿಗೆ ಏನನ್ನು ತರಬೇತಿ ಕೊಡ್ತೀಯಾ, ಯಾವುದಕ್ಕೆ ಸಿದ್ಧಗೊಳಿಸ್ಕೊಂಡು ಸತತ ಪರಿಶ್ರಮ ಪಡ್ತಾ ಇದ್ದೀಯಾ. ಅದಕ್ಕೋಸ್ಕರ ಒಬ್ಬ ಕುಡುಕನಾಗಬೇಕು ಅಂತಂದರೆ ಹುಟ್ಟುತ್ತಲೇ ಕುಡಿದು ಶುರು ಮಾಡ್ಯಾನೇನೋ ಅವನು, ಇಲ್ಲಲ್ಲ. ಆತ ಪದೇ ಅಭ್ಯಾಸ ಮಾಡಿಕೊಂಡು ಆ ದುಶ್ಚಟಕ್ಕೆ ದಾಸನಾಗಿ ಹೋಗ್ಯಾನೀಗ ಅಲ್ಲ. ಹಾಗೇನೆ ಪ್ರತಿಯೊಂದು ಒಳ್ಳೆಯ ಹವ್ಯಾಸಗಳೂ ಕೂಡ ರೂಢಿಸ್ಕೋಬೇಕಾಗ್ತದೆ. ಪದೇ ಪ್ರಯತ್ನ ಮಾಡಿ. ಒಳ್ಳೆಯ ಹವ್ಯಾಸಗಳಂತೂ ಬಹಳ ಬೇಗ ಒಲಿಯೋದಿಲ್ಲ. ಈ ಕೆಟ್ಟ ಅಭ್ಯಾಸಗಳು ಬಹಳ ಬೇಗ ಒಲ್ದು ಬರ್ತವೆ ನಮಗೆ. 1-2-3 ಸತಿ ರೂಢಿ ಮಾಡಿಕೊಂಡ್ರೆ ಸಾಕು, ಅಭ್ಯಾಸ ಆಗಿಬಿಡ್ತದೆ ಅದು. ಬಟ್ ಒಳ್ಳೆಯ ಹವ್ಯಾಸಗಳು, ಒಳ್ಳೆಯ ವಿಷಯಗಳು, ಒಳ್ಳೆಯ ಕಾರ್ಯಗಳು ಬಹಳ ಬೇಗ ಒಲಿಯೋದಿಲ್ಲ. ಅವಕ್ಕೆ ಬಹಳ ಕಠಿಣ ಪರಿಶ್ರಮ ಪಡಬೇಕಾಗ್ತದೆ. ಅದಕ್ಕೆ ನೀನು ಮಾನಸಿಕವಾಗಿ ಸಿದ್ಧನಾಗಿ ಸತತ ಪ್ರಯತ್ನ ಪಟ್ಟಿ ಅಂತಂದರೆ ನಿನಗೆ ಯಶಸ್ಸಿನ ದಾರಿ ಸುಗಮ, ಕೈಗೆಟಕೋಕ್ಕೆ ಸಾಧ್ಯ ಆಗಬಹುದು ಅನ್ನೋ ವಿಷಯಕ್ಕೆ ಇದು ಕಲಿಕಾ ನಿಯಮದ 2ನೆಯ ನಿಯಮ. ಹೀಗೆ ಇದು ಜೀವನಕ್ಕೂ ಸಹಿತ ಅಪ್ಲೈ ಮಾಡಿಕೊಡ್ರಿ. ಯಾವುದೇ ಘಟನೆ ಇರಲಿ, ಯಾವುದೇ ವಿಷಯ ಇರಲಿ ಜೀವನದೊಳಗೂ ಕೂಡ ನಾವು ಅದನ್ನು ಪಡಿತೀನಿ, ಮಾಡ್ತೀನಿ, ನನ್ನ ಜೀವನವನ್ನು ಸರಳ ಮಾಡ್ಕೋತೀನಿ, ಸುಂದರ ಮಾಡ್ಕೋತೀನಿ. ಎಂಥದ್ದೇ ಕಠಿಣ ಪ್ರಸಂಗ ಬರಲಿ ನನಗೆ, ನಾನು ಎದುರಿಸ್ತೀನಿ. ನಾನು ಅದನ್ನೇ ರೂಢಿ ಮಾಡಿಕೊಂಡು ಸಂತೋಷವಾಗಿರ್ತೀನಿ. ಸಂಕಲ್ಪ ಶಕ್ತಿ, ಇದು ಸಂಕಲ್ಪ ಶಕ್ತಿಯಿಂದ ಬರುವಂಥದ್ದು. ಮಾನಸಿಕ ಸಿದ್ಧತೆ ಅಂದರೆ ಸಂಕಲ್ಪ ಶಕ್ತಿ. ಇಚ್ಛಾಶಕ್ತಿ ಬಲವಾಗಿದ್ದರೆ, ಹಂಬಲ ಬಲವಾಗಿದ್ದರೆ ಸಿದ್ಧಿ ಬಲು ಬೇಗ ಒಲಿತದೆ ಅನ್ನೋ ಮಾತಿದೆ. ಈಗ ನಮ್ಮ ಅಜ್ಜ ಒಂದು ಮಾವಿನ ಬೀಜ ನೆಟ್ರಪ್ಪ ನೆಲದಲ್ಲಿ. ಒಂದು ನೆಲದಲ್ಲಿ ಬೀಜ ನೆಟ್ಟು ಸುಮ್ಮನೆ ಕೂತ್ಬಿಟ್ರೆ ಅದು ತಾನೇ ಮೊಳಕೆ ಒಡೆಯಲ್ಲ, ದೊಡ್ಡ ಮರ ಆಗೋದಿಲ್ಲ. ಅದಕ್ಕೆ ಅವನು ಏನೆಲ್ಲ ಕಷ್ಟಪಟ್ಟು ಪರಿಶ್ರಮಪಟ್ಟು ಬೆಳೆಸನಲ್ಲ. ಕೆಲವೊಂದು ನೈಸರ್ಗಿಕವಾಗಿ ಬೆಳೆದಿರ್ತಾವೆ ಬಿಡ್ರಿ. ಇದು ನಾವು ನೆಟ್ಟ ಬೀಜ ಫಲ ಕೊಡಬೇಕು ಅಂತಂದರೆ ನಾವೇ ಅದಕ್ಕೆ ಆರೈಕೆ ಮಾಡಬೇಕು, ಉಪಚಾರ ಮಾಡಬೇಕು. ಅವಾಗ ಅದು ಎಂದೋ 10 ವರ್ಷದ ನಂತರನೋ ಎಂದೋ ಒಂದು ಸತಿ ಒಳ್ಳೆಯ ಫಲಗಳನ್ನು ಕೊಡೋಕ್ಕೆ ಸಾಧ್ಯ. ಅದು ಸತತ ಪರಿಶ್ರಮದ ಫಲ ಸಿಹಿಯಾಗಿರುತ್ತದೆ. ಇದು ಪ್ರತಿ ಹಂತದೊಳಗೂ ಜೀವನಕ್ಕೆ ಅಪ್ಲೈ ಆಗುವಂಥ, ಅನ್ವಯ ಆಗುವಂಥ ನಿಯಮ. ಈಗ ಒಬ್ಬರಿಗೆ ಸಂಗೀತ ಕಲಿಬೇಕು ಅಂತ ಅಪೇಕ್ಷೆ ಆಗಿದೆ ಅಂದ್ಕೊಡ್ರಿ. ಹೋದ ದಿನವೇ ಸಂಗೀತ ಬಂದುಬಿಡ್ತದೇನ್ರಿ? ಇಲ್ಲ. ಅದಕ್ಕೆ ನಿತ್ಯವೂ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಸಿದ್ಧತೆ ಏನೋ ಇದೆ, ನಾವು ಕಲೀಲೇಬೇಕಪ್ಪ ಅಂಥೇಳಿ ಮಾನಸಿಕವಾಗಿ ಸಿದ್ಧವಾಗಿ ಹೋಗೀವಿ. 1ನೇ ದಿನಕ್ಕೆ ನಾವು ಹೆದರ್ಕೊಂಡು ಬೇಡಪ್ಪ ಅದು ಭಾಳ ಕಠಿಣದ ಅಂತ ಓಡಿ ಬಂದುಬಿಟ್ರೆ ನೋ ಯೂಸ್, ಉಪಯೋಗ ಇಲ್ಲ. ಆದರೆ ಸಿದ್ಧವಾಗಿ ಹೋಗಿದೆಯಾ ಅಂದಾಗೆ ಏನೇ ಇರಲಿ, ಅಷ್ಟೇ ಕಠಿಣ ಇರಲಿ, ಅದು ನಾನು ಕಲಿತೀನಿ, ನಂಗೆ ಬರಲೇಬೇಕು ಅದು ವಿದ್ಯೆ ಅಂತೇನಾರೆ ನೀವು ಶುದ್ಧವಾದ ಸಂಕಲ್ಪದಿಂದ ಹೋದ್ರಿ ಅಂತಂದರೆ ಸಂಗೀತ ಕ್ರಮೇಣ ವರ್ಷ ತೊಗೋಬೋದು. 10 ವರ್ಷ ತೊಗೊಂಡಿತ್ತು ಒಬ್ಬೊಬ್ರಿಗೂ ಒಲಿಯೋಕ್ಕೂ. ಸಂಗೀತ ಸರಸ್ವತಿ ಒಲಿಬೇಕಂತಂದರೆ ಅದು ಪೂರ್ವಾಪರ ವಿಶೇಷ ಪುಣ್ಯದ ಫಲ. ಅದು ಸಂಗೀತ ಸಾಹಿತ್ಯ ಎಲ್ಲವೂ ಅದು ಒಬ್ಬೊಬ್ಬರಿಗೆ ಬಹಳ ಲೇಟಾಗಿ ಆಗಿರಬಹುದು ಒಲಿಯೋದು. ಆದರೆ ಪ್ರಯತ್ನ ಮಾತ್ರ ನಮ್ಮದು. ಪ್ರಯತ್ನ ಮಾಡಿದ್ರೆ ಯಾವುದೂ ಕಠಿಣ ಅಲ್ಲ. ಆದ್ದರಿಂದ ಮಾನಸಿಕ ಸಿದ್ಧತೆಯೊಂದಿಗೆ, ಸತತ ಪ್ರಯತ್ನದೊಂದಿಗೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಮಾಡಿದ್ರೆ ಏನಾಗ್ತದೆ, ಅದರಿಂದ ಏನಾಗ್ತದೆ? ಪರಿಣಾಮ ನಿಯಮ. 3ನೇ ನಿಯಮ ಪರಿಣಾಮ ನಿಯಮ. ಒಳ್ಳೆಯ ಪರಿಣಾಮ, ಕೆಟ್ಟ ಪರಿಣಾಮ ನಮ್ಮ ಅಭ್ಯಾಸ ಮತ್ತು ನಮ್ಮ ಮಾನಸಿಕ ಮಟ್ಟದಿಂದಲೇ ನಾವು ಅನುಭವಿಸೋದು. ಯಾವುದಕ್ಕೆ ಸಿದ್ಧ ಮಾಡಿರಿ ನೀವು ಮನಸ್ಸನ್ನು, ಯಾವುದನ್ನು ನಿರಂತರ ಅಭ್ಯಾಸ ಮಾಡಿರಿ, ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು, ಪರಿಣಾಮವನ್ನು ಖಂಡಿತ ಅನುಭವಿಸಲೇಬೇಕು, ಅನುಭವಿಸ್ತೀವಿ. ಬೇವಿನ ಬೀಜ ಬಿತ್ತಿ ಆರೈಕೆ ಮಾಡಿ ಬೆಳೆಸೀವಿ, ಬೇವಿನ ಫಲವನ್ನೇ ಪಡ್ಕೋತೀವಿ. ಬಾಳೆಯ ಗೊನೆಗಳನ್ನೇ ನೆಟ್ಟು ಬೆಳೆಸಿದ್ದೀವಿ, ಬಾಳೆಯ ಹಣ್ಣನ್ನೇ ಪಡ್ಕೋತೀವಿ. ಹಾಗೆ ಮಾವಿನ ಹಣ್ಣು ಏನಾದರೂ ಇರಲಿ, ಅದು ಭೂಮಿಯೊಳಗೆ ಏನು ಬಿತ್ತೀವಿ ಅದನ್ನೇ ಬೆಳ್ಕೋತೀವಿ, ಬಿತ್ತಿದ್ದನ್ನೇ ಬೆಳ್ಕೋತೀವಿ. ಹಾಗೆ ನಮ್ಮ ಮನಸ್ಸು ಅನ್ನೋ ಭೂಮಿ ಒಳಗೆ ಎಂಥ ಆಲೋಚನೆಗಳನ್ನು ಬಿತ್ಕೊಂಡು ಕೂತೀವಲ್ಲ, ಯಾವುದಕ್ಕೋಸ್ಕರ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸ್ಕೊಂಡು ಕೂತೀವಲ್ಲ, ಯಾವುದಕ್ಕೋಸ್ಕರ ಅದನ್ನು ಹರಗಿ ಏನೇನೋ ಮಾಡ್ತಾರೆ ಹೊಲದಾಗ ಬೆಳೆ ಬಿತ್ತೋಕ್ಕಿಂತ ಮುಂಚೆ
ಅದೆಲ್ಲ ಮಾಡಿಕೊಂಡು ಬನ್ನಿ ಅಂತ ಹೇಳಿಕೊಂಡು ಆ ಬೀಜಗಳನ್ನು ಭೂತಾಯಿ ಬರಮಾಡಿಕೊಂಡು ಉತ್ತಮವಾದ ಚಿನ್ನದ ಬೆಳೆ ಕೊಡ್ತಾಳಲ್ಲ, ಹಾಗೆ ನಮ್ಮ ಮನಸ್ಸು ಕೂಡ ನೀನು ಎಂಥ ಬೀಜ ಬಿತ್ಕೊಂಡಿದ್ದೀಯಾ, ಎಂಥ ಆಲೋಚನೆಗಳನ್ನು, ವಿಚಾರಗಳನ್ನು, ಚಿಂತನೆಗಳನ್ನು, ಮಂಥನಗಳನ್ನು ಒಳಗಡೆ ಇಟ್ಕೊಂಡಿದ್ದೀಯಾ, ಅದರದ್ದೇ ಫಲವನ್ನು ಖಂಡಿತ ಅನುಭವಿಸ್ತೀಯ. ಸಕಾರಾತ್ಮಕ ವಿಚಾರಗಳಿಗೆ ಸಕಾರಾತ್ಮಕ ಫಲ, ನಕಾರಾತ್ಮಕ ವಿಚಾರಗಳಿಗೆ ನಕಾರಾತ್ಮಕ ಫಲ ಪರಿಣಾಮ. ಬದುಕನ್ನು ಸುಂದರವಾಗಿ, ಸುಖವಾಗಿ, ಆನಂದಮಯವಾಗಿ ಕಳಿಬೇಕು ಅಂದ್ಕೊಂಡ್ರೆ, ನಾವು ಸುಖವಾಗಿ ಸಂತೋಷವಾಗಿ ಬದುಕಬೇಕಪ್ಪ ತೃಪ್ತಿಯಿಂದ ಆತ್ಮಸಂತೋಷವಾಗಿ ಅಂತಂದರೆ ಈ 3 ನಿಯಮಗಳನ್ನು ನಾವು ಅಧ್ಯಯನ ಮಾಡ್ಕೋಬೇಕಾಗ್ತದೆ. ಇವು ಶಾಲೆಗೆ ಹೋಗಿ ಮನೋವಿಜ್ಞಾನವನ್ನು ಕಲ್ತವ್ನು ಮಾತ್ರ ಹಿಂಗೆ ಮಾಡ್ತಾನಂತೇನಿಲ್ಲ. ಕಲಿದೇ ಇರುವಂಥ ಅನಕ್ಷರಸ್ಥ ಅವರು ಕೂಡ ಇವುಗಳಿಗೆ ಸಿದ್ಧರಾಗಲೇಬೇಕಾಗಿರ್ತದೆ. ಅವರಿಗೆ ಯಾರು ಪಾಠ ಮಾಡ್ತಾರೆ? ಇದನ್ನು ಪ್ರಕೃತಿನೇ ಅವರಿಗೆ ಪಾಠ ಮಾಡ್ತದೆ, ಸಮಾಜನೇ ಅವರಿಗೆ ಪಾಠ ಮಾಡ್ತದೆ, ಗುರು ಹಿರಿಯರು ಕಲಿಸ್ಕೊಡ್ತಾರೆ, ತಂದೆ ತಾಯಿ ಹೇಳಿಕೊಡ್ತಾರೆ, ಸಹಪಾಠಿಗಳು ಅಥವಾ ಸಹಚಾರಿಗಳು ಅವರಿಗೆ ಪ್ರತಿಯೊಂದು ಹೆಜ್ಜೆ ಒಳಗೂ ಇಂಥ ಪಾಠಗಳನ್ನು ಕಲಿಸ್ತಾರೆ. ಜೀವನದಲ್ಲಿ ಬರುವಂಥ ಅನೇಕ ಸಂದರ್ಭ ಸನ್ನಿವೇಶಗಳು ಮನುಷ್ಯನಿಗೆ ಎಲ್ಲ ನಮೂನಿ ಪಾಠಗಳನ್ನು ಕಲಿಸ್ತವೆ. ಅದಕ್ಕೆ ಡಿ ವಿ ಗುಂಡಪ್ಪ ಅವರು ಒಂದು ಕಡೆ ಹೇಳ್ತಾರೆ, ಭೂಮಿ ಆಕಾಶವಾಗಬಹುದು, ಆಕಾಶ ಭೂಮಿಗೆ ಬರಬಹುದು, ಸೂರ್ಯ ಚಂದ್ರನಾಗಬಹುದು, ಚಂದ್ರ ಸೂರ್ಯನಾಗಬಹುದು, ಬೆಂಕಿ ನೀರಾಗಬಹುದು, ನೀರು ಬೆಂಕಿಯಾಗಬಹುದು. ಯಾವ ಕಾಲಕ್ಕೆ ಯಾವ ಸಮಯದೊಳಗೆ ಏನಾಗಿ ಯಾರು ಹೆಂಗೆ ಬದಲಾಗ್ತಾರೆ ಹೇಳೋಕ್ಕಾಗಲ್ಲ. ಈ ಜೀವನ ಯಾವ್ಯಾವ ನಮೂನೆಯ ಅನಿರೀಕ್ಷಿತ ಮೋಡ್ ಅಂತೀವಿ ನೋಡ್ರಿ, ತಿರುವುಗಳನ್ನು ತಗೋತದೋ ಹೇಳಕ್ಕೆ ಬರಲ್ಲ. ಎಲ್ಲದಕ್ಕೂ ಸಿದ್ಧನಾಗು, ಬಿಡು ಗಾಬರಿಕೆ ಮನದೆ ಮಂಕುತಿಮ್ಮ ಅಂತ ಹೇಳೋರು. ಗಾಬರಿ ಆಗಬೇಡ, ಇಲ್ಲಿ ಯಾವುದು ಅಸಂಭವ ಅಲ್ಲ, ಎಲ್ಲವೂ ಸಂಭವನೀಯ. ಇಲ್ಲಿ ಎಲ್ಲವೂ ನಿಯಮದಂತೆಯೇ ಘಟಿಸ್ತದೆ, ವಿಧಿ ನಿಯಮದಂತೆ ಅದು ಘಟಿಸಲೇಬೇಕು. ಯಾವ ಕ್ಷಣದಲ್ಲಿ ಏನಾಗಬೇಕು ಅಂತ ವಿಧಿ ಲಿಖಿತ ಇದೆ ನೋಡ್ರಿ, ಅದು ಆಗೇ ಆಗ್ತದೆ. ಅದರಿಂದ ಬಿಡು ಗಾಬರಿಕೆ ಮನದೆ ಮಂಕುತಿಮ್ಮ, ಗಾಬರಿ ಆಗಬೇಡ, ಏನು ಬರ್ತದೆ ಬರಲಿ ಸಂದರ್ಭ ಸನ್ನಿವೇಶ, ಅದಕ್ಕೆಲ್ಲದಕ್ಕೂ ಸಿದ್ಧವಾಗಿ, ಬದ್ಧರಾಗಿ, ಶುದ್ಧರಾಗಿ, ಶುದ್ಧಾತ್ಮ ಸಿದ್ಧಾತ್ಮ ಬದ್ಧಾತ್ಮರಾಗಿ ಎದುರಿಸಲೇಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಅನ್ನುವಂಥ ಅಸ್ತ್ರ ಒಂದು ನಮ್ಮ ಜೊತೆಗೆ ಸದಾ ಇರಬೇಕು. ನಮ್ಮನ್ನು ಕಾವಲುಗಾರನಾಗಿ, ದಾರಿದೀಪವಾಗಿ, ಜ್ಞಾನ ಜ್ಯೋತಿಯಾಗಿ ಧೈರ್ಯ ಒಂದು ನಮ್ಮ ಹತ್ರ ಇಟ್ಕೊಂಡು ನಿಶ್ಚಿಂತರಾಗಿ ಇರಬೇಕಾಗಿದೆ ಬದುಕಲ್ಲಿ. ಈ 3 ನಾವು ಏನು ಮಾಡ್ತೀವಿ ಅದ್ರ ಪರಿಣಾಮವನ್ನು ಎದುರಿಸೋಕ್ಕೂ ಸಿದ್ಧವಾಗಬೇಕಾಗ್ತದೆ. ಬಿತ್ತಿದ್ದನ್ನು ಬೆಳೆದುಕೋ. ಏನನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದೀಯಾ, ಅದ್ರ ಫಲವನ್ನು ನೀನು ಆನ್ ದಿ ಸ್ಪಾಟ್, ಈಗಂತೂ ಆನ್ ದಿ ಸ್ಪಾಟ್ ವೇಟ್ ಮಾಡೋ ಹಾಗೆ ಇಲ್ಲ, ಅನುಭವಿಸೋಕೆ ಸಿದ್ಧನಾಗು. ಅದಕ್ಕೋಸ್ಕರ ಸಣ್ಣ ಮಗುವಾಗಿದ್ದಾಗಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಲ್ಲ, ಆವಾಗಲೇ ಆ ಮಗುವಿಗೆ ಒಳ್ಳೊಳ್ಳೆಯ ನೈತಿಕ ಸುವಿಚಾರಗಳನ್ನು, ಸುಸಂಸ್ಕಾರಗಳನ್ನು, ಸತ್ಕಾರ್ಯಗಳನ್ನು, ಇಂಥವೆಲ್ಲ ನಾವು ನೈತಿಕ ಮೌಲ್ಯಗಳನ್ನು ಹೇಳಿಕೊಟ್ವಿ ಅಂತಂದರೆ, ಮಾನವೀಯ ಮೌಲ್ಯಗಳ ಬೀಜವನ್ನು ಮಕ್ಕಳ ಮನದಲ್ಲಿ ಬಿತ್ತಿದ್ವಿ ಅಂತಂದರೆ ಒಳ್ಳೆಯ ಬೆಳೆಗಳನ್ನು ನಾವು ಪಡ್ಕೋಬಹುದು. ಸತ್ಪ್ರಜೆಗಳಾಗಿ ಸನ್ಮಾರ್ಗದಲ್ಲಿ ನಡೆಯುವಂಥ ಒಳ್ಳೆಯ ಉತ್ತಮ ವ್ಯಕ್ತಿಗಳ ಕೊಡುಗೆಯನ್ನು ನಾವು ದೇಶಕ್ಕೆ, ಸಮಾಜಕ್ಕೆ ಕೊಡಬಹುದು. ಇದು ಮೊದಲು ಮೂಲತಃ ತಂದೆ ತಾಯಿ ಆದಂಥವ್ರುಗಳು, ಶಿಕ್ಷಕರು, ಸಮಾಜದ ಹಿರಿಯ ಕಿರಿಯರೆಲ್ಲರೂ ಸೇರಿ ಮುತುವರ್ಜಿ ವಹಿಸಿ ಆ ಮಗುವನ್ನು ಪೋಷಣೆ ಮಾಡಬೇಕಾಗಿದೆ, ಬೆಳೆಸಬೇಕಾಗಿದೆ, ಸರ್ವಾಂಗೀಣ ವಿಕಾಸಗೊಳಿಸಬೇಕಾಗಿದೆ. ಕೇವಲ 4 ಅಕ್ಷರ ಕಲಿಸಿ ಅವನನ್ನು ಬಿಟ್ಬಿಡೋದಲ್ಲ. ಈಗ ಆಗ್ತಾ ಇರೋದು ಕೇವಲ 4 ಅಕ್ಷರಗಳ ಕಲಿಕೆ. ಅದು ಕೂಡ ಇವತ್ತಿನ ಮಕ್ಕಳಿಗೆ ಬರ್ತಾ ಇಲ್ಲ. ಮೌಲ್ಯಗಳಂದರೆ ಏನಂತೂ ಗೊತ್ತಿಲ್ಲ, 4 ಅಕ್ಷರಗಳಲ್ಲೇ ಶುದ್ಧತೆ ಇಲ್ಲ. ಇಂಥ ಒಂದು ಕಳಪೆ ಮಟ್ಟದ ಕಾಲಘಟ್ಟದೊಳಗೆ
ಥಾರ್ಂಡೈಕನ ಈ ಮೂರೂ ನಿಯಮಗಳನ್ನು ಶಿಕ್ಷಕ ಆದಂಥವನು, ಮನೋವಿಜ್ಞಾನ ಕಲ್ತಿರ್ತಾನೆ ಇವನು, ಟೀಚರ್ ಆದಂಥವನು, ಒಂದು ಸ್ವಲ್ಪನಾದರೂ ನಾಲೆಜ್ ಇದ್ದೇ ಇರ್ತದೆ ಇವನಿಗೆ. ಅದನ್ನು ತರಗತಿ ಕೊಠಡಿಗಳಲ್ಲಿ ಸದ್ಬಳಕೆ ಮಾಡಿಕೊಂಡು ಮಗುವಿನ ವಿಕಾಸದ ಕಡೆ ಗಮನ ಕೊಟ್ಟು ಒಂದು ಸ್ವಲ್ಪ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಗಮನ ಕೊಟ್ಟು ಬೋಧನೆ ಮಾಡಿದರೆ, ಪ್ರೀತಿಯಿಂದ ಬೋಧನೆ ಮಾಡಿದ್ರೆ ಪ್ರತಿಯೊಬ್ಬ ಮಗುವು ಸತ್ಪ್ರಜೆನೇ ಆಗ್ತಾನೆ. ಭಾರತ ದೇಶದ ಭವಿಷ್ಯ ತರಗತಿ ಕೊಠಡಿಗಳಲ್ಲಿದೆ. ಏನು ಶಿಕ್ಷಕ ಇದ್ದಾನಲ್ಲ, ರಾಷ್ಟ್ರ ನಿರ್ಮಾಪಕ, ಅಂಥ ಸತ್ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ಶಿಕ್ಷಕನೇ ಸತ್ತ ಪ್ರಜೆಯಾಗಿ ಹೋಗಿ ಅಲ್ಲಿ ಏನು ಬೋಧನೆ ಮಾಡ್ತಾನೆ. ಈತ ಸತ್ತ ಪ್ರಜೆನೇ. ಈಗ ಯಾಕೋ ಬಹಳ ನೋವನ್ನಿಸ್ತದೆ ನಂಗೆ ಶಿಕ್ಷಕರ ವಿಷಯವನ್ನು ಮಾತಾಡುವಾಗ. ಅವರಲ್ಲಿ ಅದ್ರ ಬಗ್ಗೆ ಹಂಬಲ ಇಲ್ಲ, ಆಸಕ್ತಿ ಇಲ್ಲ, ವಿಶೇಷವಾದ ಭಕ್ತಿ, ಶ್ರದ್ಧೆ, ನಿಷ್ಠೆ ಏನೂ ಇಲ್ಲ. ನಮಗೆ ಸಂಬಳ ಕೊಡ್ತಾರಲ್ಲ, ಎಷ್ಟು ಬೇಕಷ್ಟು ಕಡ್ದಷ್ಟು ತೋರಿಸ್ಕೊಂಬರ್ತೀವಿ. ನಮಗೆ ಯಾಕ್ರಿ ಇಲ್ಲದು ಬರೀ ನಾವು ಯಾಕೆ ಕಲೀಲಿ ಬಿಟ್ಟರು ಮಕ್ಕಳು, ನಮಗೇನಾಗಬೇಕು, ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿ ಬಂದುಬಿಡೋದಪ್ಪ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅನ್ನೋವಂಥ ಶಿಕ್ಷಕರ ಕೈಯೊಳಗೆ ಕಲ್ತಂಥ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಅಂತ ನಿರೀಕ್ಷೆ ಮಾಡೋದು ಕೂಡ ಮೂರ್ಖತನವೇನೋ ಅನ್ನಿಸ್ತಾ ಇದೆ. ಈಗ ಶಿಕ್ಷಕನ ಬಗ್ಗೆ ಇನ್ನೊಂದು ಸತಿ ಮಾತಾಡೋಣ. ಈಗ ನಮ್ಮ ಜೀವನ ಯಶಸ್ಸಿನ ಮೆಟ್ಟಿಲೇರಿ ನಾವು ಕೂಡ ಸಾಧನಾಶೀಲ ಮನುಷ್ಯರಾಗಿ ಬಾಳಬೇಕು ಅಂತಂದರೆ ಈ ಮೂರು ನಿಯಮಗಳು ನಾವು ಅರ್ಥ ಮಾಡ್ಕೊಂಡಿರಲೇಬೇಕು. ಯಾವ ಮೂರು ನಿಯಮಗಳು? ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಸಿದ್ಧರಾಗ್ರಿ, ನಿರಂತರ ಅಭ್ಯಾಸ ಮಾಡಿರಿ, ಪರಿಣಾಮವನ್ನು ಪಡ್ಕೊಳ್ರಿ, ಫಲವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.